ಹೆಲೋ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಅವರ್ಸ್. ಇವತ್ತಿನ ಬ್ಲಾಗ್ ಏನಂದರೆ, ನಾನು ಸ್ವಲ್ಪ ಐಟಮ್ಗಳನ್ನ ತೊಗೊಳಕ್ಕೆ ಅಂತ ಹೋಗ್ತಾ ಇದ್ದೀನಿ. ನಾನು ಟ್ರೈನ್ ಸ್ಟೇಷನ್ ಆಗಿದ್ದೀನಿ, ಆಫೀಸ್ ಮುಗಿಸ್ಕೊಂಡು ಇವಾಗ ಹೊರಟಿದ್ದೀನಿ. ಸೊ ಏನಂದರೆ, ಇವತ್ತು ನಾನು ಸ್ವಲ್ಪ ಶಾಪಿಂಗ್ ಹೋಗ್ತಾ ಇದ್ದೀನಿ. ಅದೇನಕ್ಕೆ ಹೋಗ್ತೀನಿ, ಎಲ್ಲಿಗೆ ಹೋಗ್ತೀನಿ ಅಂತ ನೋಡೋಣ. ನೀನು ಟ್ರೈನ್ ಬರುತ್ತೆ, ಟ್ರೈನ್ ಎತ್ಕೊಂಡು ನಾನು ಶಾಪಿಂಗ್ ಹೋದ್ಮೇಲೆ ಕಂಟಿನ್ಯೂ ಮಾಡ್ತೀನಿ. ನನ್ನ ಸ್ಟಾಪ್ ಬಂತು ಅಂದ್ಕೊಂಡು ಇವಾಗ ಏನಂದರೆ, ನಾನು ಅಲ್ಲಿಗೆ ಹೋಗಲಿಲ್ಲ. ನಾನು ವಾಪಸ್ ಮನೆಗೆ ಬಂದೆ. ಈಗ ಮನೆಯಿಂದ ನಾನು ನೆಕ್ಸ್ಟ್ ಅಲ್ಲಿಗೆ ಬ್ಯಾಗೆಲ್ಲ ಇಟ್ಬಿಟ್ಟು ಮತ್ತೆ ಅಲ್ಲಿಗೆ ಹೋಗ್ತಾ ಇದ್ದೀನಿ ಶಾಪ್ಗೆ. ಏನಕ್ಕೆ ಅಂದರೆ, ನಾನು ಹೋಗಬೇಕು ಅಂದ್ಕೊಂಡೆ, ಬಟ್ ಬ್ಯಾಗ್ ಹೆವಿ ಇದೆ, ಸುಮ್ಮನೆ ಎಲ್ಲ ಹಿಂಗೆ ಇಟ್ಬಿಟ್ಟು ಹೋಗೋಣ ಅಂತ. ಇದು ನಾನು ಔಟ್ಫಿಟ್ ಇವತ್ತು ಸಮ್ಮರಲ್ವಾ, ತುಂಬ ಶೆಕೆ ಇದೆ, ಅದಕ್ಕೆ ಕ್ಯಾಪ್ ಹಾಕಿದ್ದೀನಿ. ಓಕೆ ಫ್ರೆಂಡ್ಸ್, ಮೈಕ್ ತೊಗೊಂಡಿದ್ದೀನಿ. ಕನೆಕ್ಟ್ ಮಾಡಿ ಅದನ್ನ ಇಷ್ಟೊತ್ತು ಫಿಗರ್ ಔಟ್ ಮಾಡ್ತಾ ಇದ್ದೆ, ಹೇಗೆ ಏನು ಅಂತ. ಇದೆಲ್ಲ ಹೊಸ್ತು, ಸೊ ಇದು ಯೂಸ್ಟು ಇಲ್ಲ ಅಲ್ವಾ, ಸೊ ಎಲ್ಲ ಫಿಗರ್ ಔಟ್ ಮಾಡೋಕ್ಕೆ ಸ್ವಲ್ಪ ಟೈಮ್ ಆಯಿತು. ನಾನು ಏನು ಹೇಳೋಕ್ಕೆ ಹೋಗ್ತಾ ಇದ್ದೀನಿ ಅಂದರೆ, ಇವಾಗ ನಾನು ಹೊರಟಿರೋದು ಎಲ್ಲಿ ಅಂದರೆ, ಶಾಪಿಂಗ್ ಹೋಗಬೇಕು ಅನ್ನೋಲ್ಲ, ಸ್ವಲ್ಪ ಐಟಮ್ಸ್ ತೊಗೋಬೇಕು ಅನ್ನೋಲ್ಲ. ಅದೇನಕ್ಕೆ ಅಂದರೆ, ಕಿಶನ್ ಬರ್ಡೇ ಇದೆ. ಸೊ ಬರ್ಡೇಗೆ ನಾನು ಆಲ್ರೆಡಿ ಗಿಫ್ಟ್ ಕೊಡಿಸಿದ್ದೀನಿ, ತೊಗೊಂಡಿಟ್ಕೊಂಡಿದ್ದೀನಿ. ಬಟ್ ನಾನು ಅದ್ರ ಜೊತೆಗೆ ಸ್ವಲ್ಪ ಐಟಮ್ಸ್ಗಳನ್ನ ತೊಗೊಂಬರ್ಬೇಕಿದೆ. ಅದು ತೊಗೊಳಕ್ಕೆ ಹೋಗಬೇಕು. ಬಟ್ ನನಗೆ ಇವಾಗ ಹೋದರೆ ಅವ್ನು ಬರೋ ಟೈಮ್ ಆಯಿತು. ಸೊ ಇವಾಗ ಬರೋ ಟೈಮಲ್ಲಿ ಹೋದರೆ ಅವ್ನಿಗೆ ಗೊತ್ತಾಗುತ್ತೆ ಎಲ್ಲ ಹೋಗಿದ್ದಾಳೆ ಅಂತ. ಸೊ ಅವನೇನೇನು ಬರ್ತಾನೆ, ಬಂದು ಕಾಫಿ ಕುಡಿದು ಜಿಮ್ಗೆ ಹೋಗ್ತಾನೆ. ಅವ್ನು ಜಿಮ್ಗೆ ಹೋಗೋ ಟೈಮಲ್ಲಿ ನಾನು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನನ್ನ ಕ್ಯಾಮ್ರಾ ಕರೆಕ್ಟಾಗಿ ನೋಡ್ಕೊಂಡು ಮಾತಾಡ್ತಿದ್ದೀನಿ ನೋಡ್ಬೋ, ನಂಗೆ ಗೊತ್ತಾಗ್ತಾ ಇಲ್ಲ, ಯಾಕಂದರೆ ನಾನು ಇದಕ್ಕೆ ಯೂಸ್ಟು ಇಲ್ಲ. ಆ ಥರ ಏನಾದರೂ ಮಿಸ್ಟೇಕ್ ಆಗಿದ್ರೆ ಮೈಂಡ್ ಮಾಡಬೇಡಿ, ನೆಕ್ಸ್ಟ್ ಟೈಮಿಂದ ಅದನ್ನು ಸರಿ ಮಾಡ್ಕೋತೀನಿ. ಓಕೆ. ಸೊ ಇವಾಗ ಅವ್ನು ಬರೋ ಮುಂಚೆ ನಾನು ಏನು ಮಾಡಬೇಕು ಅಂದರೆ, ಹೇಗಿದ್ರು ಹಣ್ಣು ತಿಂದ್ಬಿಟ್ಟು ಹೋಗ್ತಾನೆ. ಸೊ ಹಣ್ಣು ಹೆಚ್ಚಿಟ್ಬಿಟ್ಟು ಕಾಫಿ ರೆಡಿ ಮಾಡೋಣ, ಆಮೇಲೆ ಕಂಟಿನ್ಯೂ ಮಾಡೋಣ. ಪೈನಾಪಲ್ ತೊಗೊಂಡ್ಬಂದಿದ್ದೀವಿ. ಸೊ ಇವಾಗ ಇದನ್ನು ನಾನು ಕಟ್ ಮಾಡಿಡಬೇಕು. ಅದಕ್ಕೂ ಮುಂಚೆ ಕಾಫಿ ಮಾಡೋಣಲ್ವಾ, ಕಾಫಿಗೆ ಆನ್ ಮಾಡಿಬಿಡ್ತೀನಿ. ಯಾವಾಗಲೂ ನೀವು ಪೈನಾಪಲ್, ವಾಟರ್ ಮೆಲನ್ ಈ ಥರ ದೊಡ್ಡ ದೊಡ್ಡ ಫ್ರೂಟ್ಸ್ಗಳನ್ನ ನೀವು ಕಟ್ ಮಾಡ್ತೀರಾ, ಮನೇಲಿ ಒಬ್ಬರು ಇಬ್ಬರು ಇರ್ತೀರಾ ಅಂದರೆ, ನನ್ನ ಬೆಟರ್ ಐಡಿಯಾ ಏನಂದರೆ, ನೀವು ಈ ಥರ ಕಟ್ ಮಾಡಿಬಿಟ್ಟು ಅದನ್ನ ಬಾಕ್ಸಲ್ಲಿ ಹಾಕಿ ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ಕೊಳ್ಳಿ. ಸೊ ಆವಾಗ ವೇಸ್ಟ್ ಕೂಡ ಆಗೋಲ್ಲ, ಅದನ್ನ ಕರೆಕ್ಟಾಗಿ ಯುಟಿಲೈಸ್ ಮಾಡ್ಕೋಬೋದು. ಮತ್ತು ನಿಮಗೆ ಯಾವಾಗ ಬೇಕೋ ಆವಾಗ ಅದನ್ನ ತೆಗೆದು ತಿನ್ನೋಕ್ಕೆ ಈಸಿ ಕೂಡ ಆಗುತ್ತೆ. ಫ್ರೆಂಡ್ಸ್, ಏನು ಗೊತ್ತಾ, ಇಲ್ಲಿ ಪೈನಾಪಲ್ ತುಂಬ ಸ್ವೀಟಾಗಿ ಬರುತ್ತೆ. ಅದು ಕಾಸ್ಟೈಕಂದ ಬರುತ್ತೆ, ಸೊ ತುಂಬ ಸ್ವೀಟಾಗಿರುತ್ತೆ. ನನಗಂತೂ ತುಂಬ ಇಷ್ಟ. ನಾನು ಇಂಡಿಯಲ್ಲಿ ತಿಂತಾನೇ ಇರಲಿಲ್ಲ, ಪೈನಾಪಲ್ ಯಾವತ್ತೂ ತಿಂತಾ ಇರಲಿಲ್ಲ. ತುಂಬ ಹುಳಿ ಅನಿಸೋದು. ಇಲ್ಲಿ ಒಳ್ಳೆ ಸಕ್ಕರೆ ಪಾಕದಲ್ಲಿ ಅದ್ದಿರೋ ಥರ ಬರುತ್ತೆ ಸ್ವೀಟ್, ಅಷ್ಟು ಸ್ವೀಟ್ ಆಗಿರುತ್ತೆ. ಅದು ಏನಕ್ಕೆ ಅದು ಸ್ವೀಟ್ ಅಂತ ನನಗೂ ಗೊತ್ತಿಲ್ಲ. ಇದು ತುಂಬ ಚೆನ್ನಾಗಿರುತ್ತೆ. ಸಮ್ಮರ್ ತಿನ್ನಬಾರ್ದು, ಬಟ್ ಅವನಿಗೋಸ್ಕರ ತೊಗೊಂಡಿದ್ದೀನಿ, ಏನೋ ಆಪ್ಷನ್ ಇಲ್ಲ. ಕಾಫಿ ಮಾಡ್ತಾ ಇದ್ದೀನಿ. ಅವಾಗ ಮಾಡಿಬಿಟ್ರೆ ಅವ್ನು ಬರೋ ರಿಸಲ್ಟ್ ಸ್ವಲ್ಪ ಕಮ್ಮಿಗಾಗಿರುತ್ತೆ, ಕುಡಿಬೋದು. ಇಲ್ಲಾಂದರೆ ತುಂಬ ಬಿಸಿ ಇದ್ದರೆ ನೀವು ಕುಡಿಯೋಕ್ಕೆ ಆಗಲ್ಲ. ಎಸ್, ಫ್ರೂಟ್ಸ್ ಹಾಕಿಟ್ಬಿಡೋಣ, ಆಮೇಲೆ ಅವ್ನು ಬಂದು ತಿನ್ಕೊಂಡು ಸ್ವಲ್ಪ ಫ್ರೆಶ್ ಅಪ್ ಆಗಿ ಟೈಮ್ ಸಿಗುತ್ತೆ ಅವ್ನಿಗೂ. 55. ಅಲ್ಲ, ನಾನೆಂತ ಲೂಸ್ ಅಲ್ವಾ. ಇವಾಗ ನಾನು ಬಂದು ಡ್ರೆಸ್ ಚೇಂಜ್ ಮಾಡಿಲ್ಲ ಅಂತಲೂ ಅವ್ನಿಗೆ ಗೊತ್ತಾಗುತ್ತಲ್ವಾ, ಇವ್ರು ಬಂದು ಇಷ್ಟೊತ್ತಾದರೂ ಯಾಕೆ ಡ್ರೆಸ್ ಚೇಂಜ್ ಮಾಡಿಲ್ಲ ಅಂತ. ಸೊ ನನ್ನ ಪ್ಲ್ಯಾನ್ ಏನಾದರೂ ವರ್ಕೌಟ್ ಆಗುತ್ತೋ ಇಲ್ವೋ ಅಂತ ಡೌಟ್ ಆಗ್ತಾ ಇದೆ, ಗೊತ್ತಿಲ್ಲ, ನೋಡೋಣ ಏನಾಗುತ್ತೆ ಅಂತ. ಸೊ ನಾನು ರೆಡಿ ಮಾಡಿ ಇಟ್ಟಿರ್ತೀನಿ, ಅವ್ನು ಬಂದು ತಿನ್ಕೊಂಡು ಹೋದ್ಮೇಲೆ ನನ್ನ ಐಡಿಯಾ ವರ್ಕೌಟ್ ಆಗುತ್ತೋ ನೋಡೋಣ. ಏನು ಗೊತ್ತಾ, ಒಂದು ಟಿಪ್, ಸಮ್ಮರಲ್ಲಿ ಎಷ್ಟು ಹೈಡ್ರೇಟ್ ಆಗಿರೋಕ್ಕಾಗುತ್ತೋ ಅಷ್ಟು ಹೈಡ್ರೇಟ್ ಆಗಿರಿ. ಡ್ರಿಂಕ್ ಮೋರ್ ವಾಟರ್. ಹಾಗೆ ಏನಾದರೂ ಜ್ಯೂಸ್ ಕುಡಿತೀರ ಅಂದರೆ ಫ್ರೆಶ್ ಜ್ಯೂಸ್ ಕುಡೀರಿ. ಫ್ರೆಶ್ ಜ್ಯೂಸ್ನ ಏನು ಮಾಡಿ ಅಂತ ಅಂದರೆ, ನೀವೇ ಮನೇಲಿ ಮಾಡ್ಕೊಂಡು ಕುಡೀರಿ ಆದಷ್ಟು. ಅದಕ್ಕೆ ಸಕ್ಕರೆ ಆ ಥರ ಎಲ್ಲ ಏನೂ ಹಾಕೋದಕ್ಕೆ ಹೋಗ್ಬೇಡಿ. ಹಾಗೆಯೇ ವಿತೌಟ್ ಶುಗರ್ ಮನೇಲೇ ಫ್ರೆಶ್ ಜ್ಯೂಸ್ ಮಾಡ್ಕೊಂಡು ಕುಡೀರಿ ಆದಷ್ಟು. ಐ ಆಮ್ ಹ್ಯಾವಿಂಗ್ ಮೈನ್. ಎಸ್ ಫ್ರೆಂಡ್ಸ್, ಇವಾಗ ಅವನು ಹೋಗಾಯಿತು, ನಾವು ಹೋಗೋಣ ಶಾಪಿಂಗ್ಗೆ, ಬನ್ನಿ.
ಇವಾಗ ನಾನು ಏನೇನು ತಗೋಬೇಕು ಅನ್ನೋದೇ ನಂಗೆ ಮರ್ತೋಗ್ಬಿಟ್ಟಿದೆ. ಏನೇನು ತಗೋಬೇಕು ಅಂತ ನಂಗೆ ಲಿಸ್ಟೇ ಮಾಡ್ಕೊಂಡಿಲ್ಲ. ಅಲ್ಲೋಗಿ ನೆನಪಿಸ್ಕೊಂಡು ತಗೋಬೇಕು. ಅಲ್ಲಿ ನಾನೇನು ವಾಯ್ಸ್ ರೆಕಾರ್ಡ್ ಮಾಡಲ್ಲ. ವಿಡಿಯೋ ಮಾಡ್ತೀನಿ ಏನೇನು ತಗೋತೀನಿ ಅಂತ. ಓಕೆನಾ? ನಂಗೆ ಸ್ವಲ್ಪ ಶೈ ನೇಚರ್. ಫಸ್ಟು ನಾನು ಫ್ಲವರ್ಸ್ ತೊಗೊಳ್ಳೋಣ ಅಂತ ಹೋದೆ ಆಯಿತಾ. ಇಲ್ಲಿ ಫ್ಲವರ್ ಕಲ್ಚರ್ ತುಂಬ ಇದೆ. ನಾವು ಇಲ್ಲಿ ಬಂದಮೇಲೆ ಅದಕ್ಕೆ ಅಡಾಪ್ಟ್ ಆಗಿಬಿಟ್ಟಿದ್ದೀವಿ. ಸೊ ಫ್ಲವರ್ಸ್ನ ಚೂಸ್ ಮಾಡ್ತಾ ಇದ್ದೀನಿ ಯಾವ್ದು ತೊಗೊಳ್ಳೋದು ಅಂತ. ರೋಸಸ್ ಇದೆ, ಆಮೇಲೆ ಲಿಲಿ ಇದೆ, ಈ ಥರ ಬೇರೆ ಬೇರೆ ಫ್ಲವರ್ಸ್ ಕಾಂಬಿನೇಷನಲ್ಲಿ ಮಾಡಿಟ್ಟಿರೋದಿದೆ. ನೋಡ್ತಾ ಇದ್ದೀನಿ ಯಾವ್ದು ತೊಗೊಳ್ಳೋಣ ಅಂತ. ನೆಕ್ಸ್ಟ್ ನನಗೆ ಅದನ್ನೆಲ್ಲ ಪ್ಲೇಸ್ ಮಾಡೋಕ್ಕೆ ಒಂದು ಬಾಸ್ಕೆಟ್ ಬೇಕಿತ್ತು. ಅದನ್ನು ತೊಗೊಂಡು, ಡಿಸರ್ಟ್ ತೊಗೊಂಡು, ಕಾಫಿ ಮಗ್ ತೊಗೊಂಡು, ಹಾಗೆ ಚಾಕ್ಲೇಟ್ಸ್ ತೊಗೊಂಡು ಬರ್ತಾಯಿದ್ದೀನಿ. ಫ್ರೆಂಡ್ಸ್ ತೊಗೊಂಬಂದಿದ್ದೀನಿ ಇಲ್ಲ ಗೊತ್ತಿಲ್ಲ. ಇಲ್ಲ ಇವಾಗ ಅರೇಂಜ್ ಮಾಡಿ ಇಡಬೇಕು. ನಾನಿನ್ನೂ ಅಡುಗೆ ಮಾಡಿಲ್ಲ ರಾತ್ರಿಗೆ. ಹಾಗೆ ನಾಳೆ ಬಾಕ್ಸ್ಗೆ ಯಾವುದೂ ಪ್ರಿಪೇರ್ ಆಗಿಲ್ಲ. ಎಲ್ಲ ಇವಾಗ ಅದನ್ನು ಪ್ರಿಪೇರ್ ಮಾಡ್ಕೋಬೇಕು. ತುಂಬ ಟೈಮ್ ಆಗ್ಬಿಟ್ಟಿದೆ. ಫ್ರೆಂಡ್ಸ್ ಎಲ್ಲ ತೊಗೊಂಬಂದಿದ್ದೀನಿ ಇವಾಗ. ಸೊ ಎಲ್ಲದನ್ನೂ ಇದರಲ್ಲಿ ಹಾಕಿ ಜೋಡಿಸಿ ಎತ್ತಿಡ್ತೀನಿ. ಅವ್ನು ಬರುವಷ್ಟರಲ್ಲಿ ಎಲ್ಲ ಎತ್ತಿಟ್ಬಿಡೋಣ ಅಂತ. ಈ ಬಾಸ್ಕೆಟ್ ಚೆನ್ನಾಗಿದೆ ಅಲ್ವಾ? ನನಗೆ ತುಂಬ ಇಷ್ಟ ಆಯಿತು ಬಾಸ್ಕೆಟ್. ಆಮೇಲೆ ಈ ಮಗ್ ತೊಗೊಂಬಂದಿದ್ದೀನಿ ನೋಡಿ, ರೈಸ್ ಆ್ಯಂಡ್ ಶೈನ್. ಸೊ ಆ್ಯಂಡ್ ಅವ್ನಿಗೆ ಡಾರ್ಕ್ ಚಾಕ್ಲೇಟ್ಸ್ ತುಂಬ ಇಷ್ಟ. ಸೊ ಡಾರ್ಕ್ ಚಾಕ್ಲೇಟ್ಸ್ ತೊಗೊಂಬಂದಿದ್ದೀನಿ. ಆಬ್ವಿಯಸ್ಲಿ ಗ್ಲಾಸ್ ಚೆನ್ನಾಗಿದೆ. ಎಸ್, ಆ್ಯಂಡ್ ಹಿಯರ್ ಇಸ್ ಹಿಸ್ ಮೇನ್ ಗಿಫ್ಟ್. ಇದು ನಾನು ಪ್ಯಾಕ್ ಏನು ಮಾಡೋಕ್ಕೆ ಹೋಗಿಲ್ಲ, ಬಾಸ್ಕೆಟಲ್ಲೇ ಪ್ಲೇಸ್ ಮಾಡ್ತಾ ಇದ್ದೇನೆ. ನನಗೇನು ಗೊತ್ತಾ, ಈ ಗಿಫ್ಟ್ ಆ್ಯಪ್ಗಳನ್ನ ತೊಗೊಂಬರೋಕೆ ಇಷ್ಟ ಆಗಲ್ಲ. ಯಾಕಂದರೆ ಓಪನ್ ಮಾಡಿ ಅರ್ಧ ಬಿಸಾಕ್ಬಿಡ್ತೀವಿ. ನಂಗೆ ಆ ಥರ ಮಾಡೋಕ್ಕೆ ಇಷ್ಟ ಆಗಲ್ಲ. ಅದಕ್ಕೇ ಚಾಕ್ಲೇಟಲ್ಲಿ ಇದೆ. ಆ್ಯಂಡ್ ಇದು ಎಕ್ಸ್ಟ್ರಾ ಸ್ಟ್ರ್ಯಾಪ್ ಆಯಿತಾ ವಾಚ್ಗೆ. ನನಗೆ ಈ ಥರದ್ದು ಇಷ್ಟ ಅಂತ ಎಕ್ಸ್ಟ್ರಾ ತೊಗೊಂಡಿದ್ದೀನಿ. ಆ್ಯಂಡ್ ಇದು ಕ್ಲೋತ್ಸ್ ನನಗೆ ಹೀಗೆ ಡೈರೆಕ್ಟಾಗಿ ಬಾಸ್ಕೆಟಲ್ಲಿ ಇಡೋಕ್ಕೆ ಸರಿ ಹೋಗ್ತಾ ಇಲ್ಲ. ಸೊ ಯಾವ ಥರ ಇಡಲಿ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಓಕೆ, ಇದೆರಡನ್ನು ಮಾತ್ರ ನಾನು ಇಡ್ತಿದ್ದೀನಿ. ಬಾಸ್ಕೆಟಲ್ಲಿ ಸಾಕಾಗಲ್ಲ ಅನಿಸುತ್ತೆ ಜಾಗ. ಏನು ಗೊತ್ತಿಲ್ಲ, ನಾನೊಂದು ಸಜೆಷನ್ ಹೇಳ್ತೀನಿ. ನೀವು ಯಾವಾಗಲೂ ಏನಾದರೂ ಪ್ರೆಸೆಂಟ್ ಮಾಡ್ತೀರಾ ಅಂದರೆ ಯಾವಾಗಲೂ ಮೇಕ್ ಶೋರ್ ಅದನ್ನು ನೀಟಾಗಿ ಪ್ರೆಸೆಂಟೇಬಲ್ ಆಗಿ ಕೊಡೋಕ್ಕೆ ನೋಡಿ. ಯಾಕಂದರೆ ನೀವು ಎಷ್ಟು ಕೊಟ್ಟು ಏನೇ ಕೊಟ್ರು ಅದನ್ನು ಅವ್ರಿಗೆ ನೋಡಿದ ತಕ್ಷಣ ಇಷ್ಟ ಆಗೋ ರೀತಿ ಕೊಡೋದಕ್ಕೆ ಟ್ರೈ ಮಾಡಿ. ತುಂಬ ಚೆನ್ನಾಗಿ ಅನಿಸುತ್ತೆ. ಅವ್ರಿಗೆ ಖುಷಿ ಆಗಬೇಕಲ್ಲ, ಸರ್ಪ್ರೈಸ್ ಮಾಡೋ ರೀತಿ ಅದನ್ನು ಕೊಡೋಕ್ಕೆ ಟ್ರೈ ಮಾಡಿ. ನಾನು ಏನಾದರೂ ರ್ಯಾಪ್ ಮಾಡಿದರೆ ಚೆನ್ನಾಗಿರೋದೇನೋ ಅಲ್ವಾ? ನಾನು ಒಂದೇ ಇಡ್ತೀನಿ. ಯಾಕಂದರೆ 2 ಇಟ್ಟರೆ ಸ್ಪೇಸ್ ಸಾಕಾಗ್ತಾ ಇಲ್ಲ. ಸುಮ್ಮನೆ ಪ್ರೆಸೆಂಟೇಬಲ್ ಆಗಿರೋಕ್ಕೆ ಇಷ್ಟ. ನಾನಿಲ್ಲಿ ಏನೇನು ತೊಗೊಂಬಂದಿದ್ದನೋ ಎಲ್ಲದನ್ನು ಬಾಸ್ಕೆಟಲ್ಲಿ ಜೋಡಿಸೋದಕ್ಕೆ ಹಿಂದೆ ಮುಂದೆ ತಿರ್ಗಾ ಮುರ್ಗಾ ಅದನ್ನು ಹಾಕು ತೆಗಿ ಅಂತ ಹಾಗೇ ಜೋಡಿಸ್ತಾನೇ ಇದ್ದೀನಿ. ನನಗದನ್ನು ಹೇಗಿಟ್ರೂ ಸಮಾಧಾನನೇ ಆಗ್ತಾ ಇರಲಿಲ್ಲ. ಹಾಗೆ ಅದನ್ನು ತೆಗಿಯೋದು ಹಾಕೋದು ಮಾಡ್ಕೊತಾ ಅಲ್ಲೇ ಅರ್ಧ ಟೈಮ್ ಸ್ಪೆಂಡ್ ಮಾಡಿದೆ. ಆಮೇಲೆ ಇನ್ನೊಂದು ಕಡೆ ಏನಂದರೆ ಅವ್ನು ಬಂದುಬಿಟ್ರೆ ಅನ್ನೋ ಟೆನ್ಷನಲ್ಲಿ ಬೇರೆ ಮಾಡ್ತಾಯಿದ್ದೆ. ಸೊ ಅದು ತಲೆಯಲ್ಲೆಲ್ಲನೂ ಓಡ್ತಾಯಿತ್ತು. ಏನು ನನ್ನ ಕ್ಯಾಮ್ರಾ ಆನ್ ಇದೆ, ನಾನೇನಾದರೂ ಮಾತಾಡಬೇಕು, ನಾನೇನೋ ಹೇಳಬೇಕು ಅನ್ನೋದು ಕೂಡ ನನಗೆ ಗೊತ್ತಾಗ್ತಾ ಇರಲಿಲ್ಲ. ನನ್ನ ಪಾಡಿಗೆ ನಾನೇನೋ ಮಾಡ್ಕೊಂಡು ಕೂತಿದ್ದೆ. ಎತ್ತಿಟ್ಬಿಟ್ಟು ನಾನು ಕಿಚನ್ ಡಿಪಾರ್ಟ್ಮೆಂಟಿಗೆ ಶಿಫ್ಟ್ ಆಗ್ತೀನಿ. ನಾಳೆ ಬಾಕ್ಸ್ ಪ್ರಿಪೇರ್ ಮಾಡಬೇಕು ನಾನು. ಆಮೇಲೆ ಇವಾಗ ಊಟಕ್ಕೆ ರೆಡಿ ಮಾಡಬೇಕು. ಸೊ ನಾನು ಅಲ್ಲಿಗೆ ಶಿಫ್ಟ್ ಆಗ್ತೀನಿ. ನಾನು ಅಡುಗೆ ಮಾಡುವಾಗ ಮೊಬೈಲಲ್ಲಿ ಏನಾದರೂ ಪ್ಲೇ ಆಗ್ತಾನೆ ಇರುತ್ತೆ. ರೆಡಿ ಮಾಡಿದೆ ಅಂದರೆ ಮಾಡಿ ಪನ್ನೀರ್ ಬಟರ್ ಮಸಾಲ, ಆಮೇಲೆ ಸೋಯಾ ಗ್ರೇವಿ ಥರ ಮಾಡಿದ್ದೀನಿ. ಆಮೇಲೆ ಕ್ಯಾಪ್ಸಿಕಮ್ ಮತ್ತು ಬ್ರಾಕ್ಲಿ ಡ್ರೈ ಪಲ್ಯ ಥರ ಮಾಡಿದ್ದೀನಿ. ಇದಕ್ಕೆ ಆಯಿಲ್ ಏನೂ ಹಾಕಲ್ಲ, ಹಾಗೆ ಮಾಡಿದ್ದೀನಿ. ಆಮೇಲೆ ಇದು ರೈಸ್. ಸೊ ಇದು ನಮಗೆ ನೈಟ್ ಮತ್ತು ನಾಳೆಗೆ ಸಾರ್ಟ್ ಆಗುತ್ತೆ, ನಾಳೆ ಮಧ್ಯಾಹ್ನಕ್ಕೆ ಬಾಕ್ಸ್ಗೆ. ಇದ್ರದ್ದು ಯಾವುದಾದ್ರೂ ರೆಸಿಪಿ ನಿಮಗೆ ಬೇಕು ಅಂದರೆ ರೆಸಿಪಿ ಅಂತ ಕಮೆಂಟ್ ಮಾಡಿ, ನಾನು ನಿಮ್ಗೆ ನೆಕ್ಸ್ಟ್ ವಿಡಿಯೋ ತೋರಿಸ್ತೀನಿ. ವಿಶ್ ಯು ಹ್ಯಾಪಿ ಬರ್ತ್ಡೇ. ಮೈ ಸ್ಮಾಲ್ ಗಿಫ್ಟ್ಸ್ ಫಾರ್ ಯು. ಓಪನ್ ಮಾಡಿ, ಓಕೆನಾ? ಫ್ರೆಂಡ್ಸ್, ದ
ತುಂಬ ಲೇಟ್ ಆಗಿದೆ. ನಾವು ಓಪನ್ ಮಾಡಿಬಿಟ್ಟು ಮಲ್ಕೋತೀವಿ. ಬೆಳಿಗ್ಗೆ ಆಫೀಸ್ಗೆ ಹೋಗಬೇಕು. ಸೊ ಇವತ್ತಿಗೆ ಇಲ್ಲಿಗೆ ಈ ಬ್ಲಾಗ್ನ ಎಂಡ್ ಮಾಡ್ತಾ ಇದ್ದೀವಿ. ಬಾಯ್. ಗೈಸ್, ಇದಾಗಿತ್ತು ಇವತ್ತಿನ ವ್ಲಾಗ್. ನಿಮಗೂ ಈ ವ್ಲಾಗ್ ಇಷ್ಟ ಆಗಿದೆ ಅನ್ಕೋತೀನಿ. ನಿಮ್ಮ ಒಪಿನಿಯನ್ನ ಕಮೆಂಟ್ ಮಾಡಿ. ಥ್ಯಾಂಕ್ ಯು.